ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಪ್ರತಿದಿನ ಒಂದು ರಂಗೋಲಿ ಹಾಕಿ ತೋರಿಸ್ತೀನಲ್ಲ, ಇವತ್ತು ಪದ್ಮದಿಂದ ಲಕ್ಷ್ಮೀನಾರಾಯಣ ಪಾದ ರಂಗೋಲಿ ಹಾಕಿ ತೋರಿಸ್ತೀನಿ. ಪದ್ಮದಿಂದ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ. ಪಾರಿಜಾತ ಹೂವದಿಂದ ತೋರಣ ಅಲಂಕಾರ ಕೂಡ ಹಾಕಿ ತೋರಿಸ್ತೀನಿ. ಪದ್ಮದಿಂದನೇ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ಹನುಮನ್ ದೇವರ ರಂಗೋಲಿ ಮತ್ತು ಗರುಡ ದೇವರ ರಂಗೋಲಿ ಹಾಕಿ ತೋರಿಸ್ತೀನಿ. ಇವೆಲ್ಲ ರಂಗೋಲಿಗಳು ಇವತ್ತು ಬಿಡಿಸೀನಿ. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ಈ ರಂಗೋಲಿಗಳೆಲ್ಲ ನೀವೆಲ್ಲರೂ ಕೂಡ ಈಸಿಯಾಗಿ ಬಿಡಿಸ್ಬೋದು. ಎಲ್ಲರೂ ನಿಮ್ಗೆ ಮಾತ್ರನೇ ಸಾಧ್ಯ ರಂಗೋಲಿ ಹಾಕೋದು ಅಂಥೇಳಿ ಬರಿತಾ ಇರಲ್ಲ. ನೀವೆಲ್ಲರೂ ಹಾಕಬೇಕು ಅಂಥೇಳಿ ನನ್ನ ಪ್ರಯತ್ನ. ಇವೆಲ್ಲ ರಂಗೋಲಿಗಳು ಹಾಕಿ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಮಾತ್ರ ಪ್ರಾಕ್ಟೀಸ್ ಆಗಿಂದ ಮಣಿಮೇಲೆ ನೀವೆಲ್ಲರೂ ಕೂಡ ಹಾಕ್ತೀರಿ. ಒಂದು ಸಲ ಪ್ರಯತ್ನಿಸಿದಿಂದ ಮಣಿಮೇಲೆ ಹಾಕಲಿಕ್ಕೆ ಕೊಡ್ರಿ. ಪ್ರತಿಯೊಂದು ರಂಗೋಲಿ ಸಿಂಪಲಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಇವೆಲ್ಲ ರಂಗೋಲಿಗಳು ನಿತ್ಯ ಬಿಡಿಸುವ ರಂಗೋಲಿ ಮತ್ತು ಅಧಿಕ ಮಾಸದಲ್ಲಿ ಕೂಡ ನಿಮ್ಮ ಇಷ್ಟ ದೇವರು ಒಂದು ವೇಳೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರದಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಅನಿಸಿದ ರಂಗೋಲಿ ಬಿಡಿಸಬಹುದು. ಪ್ರತಿದಿನ ಒಂದು ತೋರಣ ರಂಗೋಲಿ ತೋರಿಸ್ತಾ ಇದ್ದೀನಲ್ಲ, ಗೋಪದ್ಮದಿಂದ 24 ಹೂವದಿಂದ ಕೇಶವನಾಮ ತೋರಣ, ಇವೆಲ್ಲ ಪ್ರತಿದಿನ ಶಂಖಚಕ್ರದಿಂದ ಕೂಡ ತೋರಿಸಿಕೊಟ್ಟಿನಲ್ಲ. ಈಗ ಪಾರಿಜಾತ ಹೂವದಿಂದ ತೋರಣ ಹಾಕಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಮಾವಿನ ತೋರಣ ಕೂಡ ಇದಕ್ಕೆ ಅಲಂಕರಿಸೀನಿ. ಪಾರಿಜಾತ ನಿಜವಾಗ್ಲೂ ಹೂವನ ಕೂಡ್ಸಿವಿ ಅಂದಂಗೆ ಅದ ತೋರಣ. ಈಸಿಯಾಗಿ ಬರಿಬಂದು ಮೊದಲಿಗೆ ಅರಿಶಿನಲಿಂತ ಒಂದು ಗೀಟ ಬರೆದು ನಡುವ ಕುಂಕುಮ ಹಾಕಿ ಇದಕ್ಕೆ ನಾನು ವಿಡಿಯೋದಾಗ ತೋರಿಸಿದಂಗೆ ರಂಗೋಲಿನ ಪಾರಿಜಾತ ಹೂವನ್ನು ಅಲಂಕರಿಸಬೇಕು. ಸಿಂಪಲ್ ಅದ ರಂಗೋಲಿ, ಹಾಕಿದರೆ ಮಾತ್ರ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಇವೇ ಹೂವು ರಂಗೋಲಿ 33 ಪಾರಿಜಾತ ಹೂವನ್ನು ಕೂಡ ಅಲಂಕರಿಸಬಹುದು. ಅಧಿಕ ಮಾಸ ಮೇ 17ರಿಂದ ಸ್ಟಾರ್ಟ್ ಆಗ್ತದಲ್ಲ, ಆಗ ಅಧಿಕ ಮಾಸ ರಂಗೋಲಿ ಜೊತೆಗೆ 33 ಪಾರಿಜಾತ ಹೂವನ್ನು ಕೂಡ ಬಿಡಿಸಬಹುದು. ದಶಾವತಾರದಲ್ಲಿ ಎಲ್ಲ ದೇವರುಗಳನ್ನ ಕೂಡ ಅಲಂಕರಿಸಿ ತೋರಿಸ್ತೀನಿ. ಇವತ್ತು ಮಾತ್ರ ಕೂರ್ಮಾವತಾರ, ಮತ್ಸ್ಯಾವತಾರ, ವರಾಹಾವತಾರ, ಹನುಮನ್ ದೇವ್ರನ್ನ ಮತ್ತು ಗರುಡ ದೇವರನ್ನ ಪದ್ಮದಿಂದ ಬಿಡಿಸಿ ತೋರಿಸ್ತೀನಿ. ದಶಾವತಾರದಲ್ಲಿ ಬಲರಾಮ ದೇವ್ರನ್ನ ಅವತಾರ ಬಿಡಿಸಬಾರ್ದು ಅಂಥೇಳಿ ಹೇಳಿಕೊಟ್ಟಿರಲ್ಲ, ಕಾಮೆಂಟ್ ಹಾಕಿರಲ್ಲ. ರಾಮದೇವ್ರನ್ನ ಮತ್ತು ಕೃಷ್ಣನ ಕೂಡ ಅಲಂಕರಿಸಿ ಪ್ರತಿದಿನ ರಂಗೋಲಿ ಹಾಕುವಾಗ ದೇವ್ರನ್ನ ಒಂದೇ ಒಂದು ಬೇಡಿಕೆತೀನಿ. ಯಾವ ದೇವ್ರ ರಂಗೋಲಿ ಹೇಳಿಲ್ಲಲ್ಲ, ರಾಮದೇವ್ರ ರಂಗೋಲಿ ನನ್ನ ಕೈ ಕೊಡಲ್ದು. ಎಷ್ಟು ಪ್ರಯತ್ನಿಸಿದರೆ ಕೂಡ ರಾಮದೇವ್ರ ರಂಗೋಲಿ ನನಗೆ ಹಾಕೋದು ಭಾಳನೇ ಕಷ್ಟ. ನೀವೆಲ್ಲರೂ ರಂಗೋಲಿನ ಹೆಂಗೆ ಪ್ರಯತ್ನಿಸಿ ಹಾಕ್ತಿರೋ ನಾನು ಕೂಡ ನಿಮ್ಮ ಥರನೇ ಪ್ರತಿಯೊಂದು ರಂಗೋಲಿನ ಪ್ರಯತ್ನಿಸಿ ಹಾಕ್ತೀನಿ. ಆಗಲಿ ನನಗೆ ಬರವಲ್ದು ರಂಗೋಲಿ ಮಾತ್ರ ಒಂದೇ ಒಂದು ರಾಮದೇವ್ರ ರಂಗೋಲಿ ಅಲಂಕಾರ. ಎಷ್ಟು ಪ್ರಯತ್ನಿಸಿದರೆ ಕೂಡ ಬರೋದು ಸ್ವಲ್ಪ ಕಷ್ಟನೇ. ನೀವೆಲ್ಲರೂ ಒಂದು ಸಲ ನನಗೆ ಕಾಮೆಂಟ್ ಹಾಕಿರಿ. ನಿಮ್ಮೆಲ್ಲರಿಗೆ ರಾಮದೇವ್ರ ರಂಗೋಲಿ ಬಂದರೆ ಈ ರೀತಿಯಲ್ಲಿ ಹಾಕ್ತೀರಿ ನನಗೆ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ. ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಏಸೋ ಬೇಡಿಕೆಗಳು ಬೇಡಿಕೊಂಡ್ರೆ ನಾನು ರಾಮದೇವ್ರ ರಂಗೋಲಿ ಬರಬೇಕು ಅಂತ ಹೇಳಿ ಬೇಡಿಕೆತೀನಿ. ಅಷ್ಟು ಇಷ್ಟ ರಂಗೋಲಿ ಅಂದರೆ. ಪ್ರತಿದಿನ ಒಂದು ರಂಗೋಲಿ ಹಾಕುವಾಗ ಪ್ರತಿದಿನ ರಾಮದೇವ್ರ ರಂಗೋಲಿ ನನ್ನ ಕೈ ಕೊಡಬೇಕು, ಬರಬೇಕು ಅಂಥೇಳಿ ಪ್ರತಿದಿನ ಬೇಡಿಕೆತೀನಿ. ದೇವರು ಅನುಗ್ರಹ ಇದ್ದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ರಾಮದೇವ್ರ ರಂಗೋಲಿನ ಕೂಡ ಅಲಂಕರಿಸಿ ತೋರಿಸ್ತೀನಿ. ಪದ್ಮದಿಂದ ಲಕ್ಷ್ಮೀ ಪಾದ ಹಾಕಿ ತೋರಿಸ್ತಾ ಇದ್ದೀನಿ. ಪದ್ಮ ಹಾಕೋದು ಈಸಿನೇ ಅಲ್ಲ, ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸಿನಲ್ಲ. ನಿನ್ನಿನ ರಂಗೋಲಿದಾಗ ಪದ್ಮ ಹೆಂಗೆ ಬಿಡಿಸಬೇಕು ತೋರಿಸಿನಲ್ಲ, ಇವತ್ತು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಲಕ್ಷ್ಮೀದೇವಿ ಪಾದನ ಪದ್ಮದಿಂದ ಬಿಡಿಸೀನಿ. ಲಕ್ಷ್ಮೀನಾರಾಯಣ ಪಾದ ಪದ್ಮದಿಂದ ಬಿಡಿಸಿ ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲ ರಂಗೋಲಿಗಳು ಅಲಂಕರಿಸೀನಿ.
ನಾಳೆ ಸೋಮವಾರ ರುದ್ರದೇವ್ರನ್ನ ಪದ್ಮದಿಂದ ಬಿಡಿಸಿ ತೋರಿಸ್ತೀನಿ. ನಿಮಗೆ ಕೂಡ ರಂಗೋಲಿ ಬರ್ತದ. ಪದ್ಮ ಬರೆದು ಶಿವಲಿಂಗ ಅಲಂಕಾರ ಹಾಕಬೇಕು. ರುದ್ರದೇವರ ರಂಗೋಲಿ ಅಷ್ಟೇ ಅಲಂಕಾರ, ಹೆಚ್ಚು ರಂಗೋಲಿ ಇರಲ್ಲಲ್ಲ, ಸಮಯ ಕೂಡ ಹೆಚ್ಚಿಗೆ ತಗೊಳ್ದು. ಪದ್ಮ ಬರೆದು ಅದಕ್ಕೆ ಶಿವಲಿಂಗ ಅಲಂಕಾರ ಹಾಕಿ ತೋರಿಸ್ತೀನಿ. ಪ್ರತಿಯೊಂದು ರಂಗೋಲಿ ಈಸಿಯಾಗಿ ಬರಿಬೋದು. ಅಧಿಕ ಮಾಸ ಎಲ್ಲ ಪದ್ಮ ರಂಗೋಲಿಲಿಂದ ದೇವರುಗಳನ್ನ ಅಲಂಕರಿಸಿದರೆ ಅನಂತ ಕೋಟಿ ಫಲಿತ. ಅಧಿಕ ಮಾಸ ಎಲ್ಲ ಪದ್ಮದಿಂದನೇ ಪ್ರತಿಯೊಂದು ದೇವರನ್ನ ಅಲಂಕರಿಸಿ ತೋರಿಸ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದ್ರೆ ಮಾತ್ರ ಚಾನಲ್ನ ಫಾಲೋ ಆಗಿರಿ. ವಿಡಿಯೋಗಳನ್ನ ಎಲ್ಲ ನೋಡಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿರಿ. ನೋಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ನಮ್ಮ ವಿಡಿಯೋ ಎಲ್ಲ ಸೇರ್ತದಲ್ಲ, ಅವರು ಕೂಡ ರಂಗೋಲಿ ಹಾಕಲಿಕ್ಕೆ ಅವಕಾಶ ಸಿಗುತ್ತದೆ. ಒಂದು ವೇಳೆ ರಂಗೋಲಿ ಹಾಕಲಿಕ್ಕೆ ಅವಕಾಶ ಸಿಕ್ಕರೆ ಈ ವಿಡಿಯೋಗಳೆಲ್ಲ ಅವ್ರಿಗೆ ಸೇರಿದರೆ ಅವರು ಕೂಡ ಈ ರಂಗೋಲಿ ಹಾಕಿ ದೇವ್ರ ನಾಮ ಸ್ಮರಣಕ್ಕೆ ರಂಗೋಲಿ ಸೇವೆ ಭಾಳ ವಿಶೇಷ ಅಲ್ಲ. ನೋಡ್ತಾ ಇರಲ್ಲ, ಪದ್ಮದಿಂದ ಲಕ್ಷ್ಮೀನಾರಾಯಣ ಪಾದ ಈಸಿಯಾಗಿ ಬರಿಬೋದು. ಶಂಖ ಚಕ್ರ ಗದಾ ಪದ್ಮದಿಂದ ದೇವರ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಪಾರಿಜಾತ ಹೂವನು ಭಾಳ ಚಲೋ ಬಂದವ. ಇವೇ ಹೂವು 33 ಹೂವು ಗೋಪದ್ಮದಿಂದ ಅಲಂಕರಿಸಿ ನಾಳೆಗೆ ಇನ್ನೊಂದು ತೋರಣ ಅಲಂಕರಿಸಿ ತೋರಿಸ್ತೀನಿ. ಪ್ರತಿದಿನ ಒಂದು ರಂಗೋಲಿ ತೋರಣದಿಂದನೇ ಶುರು ಮಾಡ್ತೀನಲ್ಲ, ಪ್ರತಿದಿನ ಒಂದು ತೋರಣ ಅಲಂಕಾರ ತೋರಿಸಿಕೊಡ್ತೀನಿ. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಅಲಂಕರಿಸಬಹುದು. ದಿನಾಗೂ ಇವೇ ರಂಗೋಲಿಗಳು ಎಲ್ಲ ಹಾಕಬೇಕಂತ ಏನೇ ಇಲ್ಲ, ಒಂದು ರಂಗೋಲಿ ಕೂಡ ಹಾಕಬಹುದು. ಇದರಲ್ಲಿ ನಿಮ್ಗೆ ಇಷ್ಟವಾದ ದೇವರು ಅಲಂಕಾರ ರಂಗೋಲಿ ಬಿಡಿಸಬಹುದು. ನಾಳೆಗೆ ಎಲ್ಲ ವಿಶೇಷ ರಂಗೋಲಿಗಳು ತೋರಿಸ್ತೀನಿ. ರುದ್ರದೇವರನ್ನ ಪದ್ಮದಲ್ಲಿ ಅಲಂಕರಿಸಿ, ಶಂಖಚಕ್ರ ಕೂಡ ಪದ್ಮದಲ್ಲಿ ಅಲಂಕರಿಸಿ ತೋರಿಸ್ತೀನಿ. ಈಗ ನೋಡ್ತಾ ಇರಲ್ಲ, ಶಂಖಚಕ್ರ ಗದಾ ಪದ್ಮನ ಕಮಲದಿಂದ ಅಲಂಕರಿಸೀನಿ. ಪ್ರತಿಯೊಂದು ರಂಗೋಲಿದಾಗ ದೇವರು ಕಾಣಿಸ್ತಾನಲ್ಲ, ಅಷ್ಟು ಚೆಂದಾಗಿ ರಂಗೋಲಿ ಅಲಂಕಾರ ಕಾಣಿಸ್ತಾ ಅದ. ನೀವೆಲ್ಲರೂ ಕೂಡ ಈ ರಂಗೋಲಿಗಳನ್ನ ಪ್ರಯತ್ನಿಸಿರಿ. ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಬೇಕಂದ್ರೆ ಸಮಯ ಅನುಕೂಲ ಆಗಬೇಕಲ್ಲ. ಇವಾದರೆ ಸಿಂಪಲಾಗಿ ಈಸಿಯಾಗಿ ಸರಳ ವಿಧಾನದಲ್ಲಿ ಪದ್ಮದಿಂದ ಸ್ವಲ್ಪ ಸಮಯದಲ್ಲಿ ಎಲ್ಲ ದೇವರುಗಳನ್ನ ಬಿಡಿಸಬಹುದು. ಇವೆಲ್ಲ ರಂಗೋಲಿಗಳು ಹೆಚ್ಚು ಸಮಯ ಕೂಡ ತಗೊಳ್ವು. ನಿಮ್ಮೆಲ್ಲರಿಗೋಸ್ಕರ ಸ್ಟೆನ್ಸಿಲ್ಸ್ ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಗಲಿ ಪ್ರತಿ ಸಾರಿ ಸ್ಟೆನ್ಸಿಲ್ ಹಾಕೋದು ಕೊಡ್ತಾ ಇಲ್ಲ ಕೈ. ಆಗಲಿ ಪದ್ಮದಿಂದ ದೇವ್ರನ್ನ ಅಲಂಕರಿಸೋದು ಸ್ಟೆನ್ಸಿಲ್ ಈಸಿಯಾಗಿ ಬರಿಬೋದು. ಅದನ್ನು ಕೂಡ ನಿಮ್ಗೆ ವಿಡಿಯೋ ಹಾಕ್ತೀನಿ. ಸ್ವಲ್ಪ ಸಮಯ ತಗೊಂಡು ಅದನ್ನು ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತೀನಿ. ಈಸಿ ಅದ ಹಾಕೋದು. ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೆ ಕೂಡ ಹಾಕಿ ತೋರಿಸ್ತೀನಿ. ಒಂದು ವೇಳೆ ಕೈದಿಂದ ನಿಮ್ಗೆ ಹಾಕಲಿಕ್ಕೆ ಕೈ ಕೂಡಲಿಕ್ಕೆ ಸ್ಟೆನ್ಸಿಲ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ರಂಗೋಲಿದಿಂದ ಸ್ಟೆನ್ಸಿಲ್ನ ಹೆಂಗೆ ಹಾಕಬೇಕು ವಿಡಿಯೋನ ಹಾಕ್ತೀನಿ. ನೋಡ್ತಾ ಇರಲ್ಲ, ಪದ್ಮದಿಂದ ಮತ್ಸ್ಯಾವತಾರನ ಬಿಡಿಸಿ ಶಂಖಚಕ್ರದಿಂದ ಅರಿಶಿಣ ಕುಂಕುಮ ಹಾಕಿ ಅಲಂಕರಿಸೀನಿ. ಒಂದು ಅಧಿಕ ಮಾಸದಲ್ಲೇ ಅಲ್ಲ, ನಿತ್ಯ ಬಿಡಿಸುವ ರಂಗೋಲಿಗಳು ಇವೆಲ್ಲ ಬಿಡಿಸಬಹುದು. ನಿಮ್ಗೆ ಇಷ್ಟ ಅನಿಸಿದರೆ ಅಧಿಕ ಮಾಸದಲ್ಲಿ ಇವೆಲ್ಲ ರಂಗೋಲಿಗಳು ಒಂದೊಂದು 33 ಕೂಡ ಬಿಡಿಸಬಹುದು. ದೇವ್ರ ಮನೆ ಕಟ್ಟಿಗೆ 24 ಹೂವದಿಂದ ನಾರಾಯಣ ಹೃದಯ ರಂಗೋಲಿ ಬಿಡಿಸೀನಿ. ಮತ್ತೊಂದು ದಿವಸ ಆ ರಂಗೋಲಿ ಕೂಡ ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಚಾನಲ್ದಾಗ ಅದ, ಆಗಲಿ ಅಲಂಕಾರ ಸ್ವಲ್ಪ ಬೇರೆ ಹಾಕೀನಿ. ಒಂದು ವೇಳೆ ಅನುಕೂಲ ಆದರೆ ಆ ರಂಗೋಲಿ ವಿಡಿಯೋ ಕೂಡ ಮತ್ತೊಂದು ಸಲ ವಿಡಿಯೋನ ನಿಮ್ಗೆ ಹಾಕ್ತೀನಿ. ಚಾನಲ್ನ ಚೆಕ್ ಮಾಡ್ತಾ ಇದ್ರಿ. ಬೇರೆ ಬೇರೆ ರಂಗೋಲಿಗಳು ಎಲ್ಲ ಅಲಂಕಾರಗಳು ಎಲ್ಲ ತೋರಿಸ್ತೀನಿ. ಎಲ್ಲರೂ ಕಾಮೆಂಟ್ ಹಾಕ್ತಾಯಿರಿ. ಇಷ್ಟು ಚೆಂದ ರಂಗೋಲಿ ನೀವೆಲ್ಲರೂ ಹಾಕಬೇಕಂಥೇಳಿ ನನ್ನ ಪ್ರಯತ್ನ. ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಇವೆಲ್ಲ ರಂಗೋಲಿಗಳು ಹಾಕಬೇಕಂತೇಳಿ ಸಿಂಪಲ್ಲಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ತಪ್ಪಲಾರದೆ ಎಲ್ಲರೂ ಪ್ರಯತ್ನಿಸಿರಿ. ಇವೆಲ್ಲ ರಂಗೋಲಿಗಳು ಹೆಚ್ಚು ಸಮಯ ಕೂಡ ತಗೊಳ್ವು. ಪದ್ಮದಿಂದ ಲಕ್ಷ್ಮೀನಾರಾಯಣ ಪಾದ, ವರಾಹಾವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ಗರುಡ ದೇವರನ್ನ, ಹನುಮನ್ ದೇವರನ್ನ, ಶಂಖ ಚಕ್ರ ಗದಾ ಪದ್ಮ ಇವೆಲ್ಲ ಅಲಂಕರಿಸಿ ತೋರಿಸಿಕೊಟ್ಟಿನಲ್ಲ. ಪಾರಿಜಾತ ಹೂವು ತೋರಣ ಮಾತ್ರ ತಪ್ಪಲಾರದೆ ಪ್ರಯತ್ನಿಸಿರಿ. ಭಾಳ ಚಲೋ ಆದ ರಂಗೋಲಿ ಅಲಂಕಾರ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ಚಾನಲ್ನ ಕೂಡ
ಫಾಲೋ ಆಗಿರಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಲ್ಕಿರಿ ಹೊಸದವರು ಸಬ್ಸ್ಕ್ರೈಬ್ ಮಾಡ್ಕಿರಿ. ಬೇರೆ ಬೇರೆ ರಂಗೋಲಿಗಳು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳು ತೋರಿಸಿಕೊಟ್ಟಿನಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಸಾಕ್ಷಾತ್ ಮನ್ಮಥ ಹರಿವಿಠಲ ಪುಂಡರೀಕವರದ ಪಾಂಡುರಂಗ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಸೋಮಕಾಸುರಾಂತಕ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಂಹಾರ ರಾವಣ ಕುಂಭಕರ್ಣ ಮರ್ದನ ಶಿಶುಪಾಲ ದಂತವಕ್ತ್ರ ಶಿರಚ್ಛೇದನ ರಘುಕುಲೋದ್ಭವ ದಶರಥ ಕೌಸಲ್ಯಾನಂದನ ಸಿಂಧುರವರದ ಸೀತಾಪತೆ ಶ್ರೀರಾಮಚಂದ್ರ ಯದುಕುಲೋತ್ಪನ್ನ ಯದುಕುಲೋದ್ಧಾರಿ ಯದುಕುಲತಿಲಕ ಯದುಕುಲಶ್ರೇಷ್ಠ ವಸುದೇವ ದೇವಕೀ ನಂದನ ಯಶೋದಾಕಂದ ವೃಂದಾವನವಾಸಿ ಗೋಪಕುಮಾರ ಗೋಕುಲದ್ವಾರಕಾವಾಸ ಗೋವರ್ಧನೋದ್ಧಾರಿ ಕಾಳಿಯಮರ್ದನ ಪಾಂಡವ ಬಂಧೋ ಪಾಂಡವ ಪರಿಪಾಲ ಪಾಂಡವ ಪ್ರಿಯ ಸುಧಾಮ ಸಖ ರುಕ್ಮಿಣೀ ವಲ್ಲಭ ಸತ್ಯಭಾಮ